ಫೆಬ್ರವರಿ 1 ಮತ್ತು 2ರಂದು ಕಕ್ಕೂರ ಗ್ರಾಮದ ಮಾರುತೇಶ್ವರ ದೇವಸ್ಥಾನದ ಪಂಚ ಕಳಸಾರೋಹಣ ಮತ್ತು ಸಾಮೂಹಿಕ ವಿವಾಹಗಳು ಹಾಗೂ ಗದಗ ಜಿಲ್ಲೆಯ ಮುಂಡ್ರಿಗಿ ತಾಲೂಕಿನ ಕಕ್ಕೂರು ಗ್ರಾಮದ ಮಾರುತೇಶ್ವರ ದೇವಸ್ಥಾನದ ಪಂಚ ಕಳಸಾರೋಹಣ ಮತ್ತು ಸಾಮೂಹಿಕ ವಿವಾಹಗಳು ಫೆಬ್ರವರಿ 1 ಮತ್ತು 2ರಂದು ನಡೆಯಲಿದೆ ಎಂದು ಮಾರುತಿ ಮಲ್ಲಿಕಾರ್ಜುನ ದೇವಸ್ಥಾನ ಟ್ರಸ್ಟ್ ಕಮಿಟಿಯ ಅಧ್ಯಕ್ಷರು ಶೇಖಪ್ಪ ಹನುಮಪ್ಪ ಪೂಜಾರ್ ತಿಳಿಸಿದ್ದಾರೆ. ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಫೆಬ್ರವರಿ 1ರಂದು ಗ್ರಾಮದಲ್ಲಿ ಕಳಸದ ಮೆರವಣಿಗೆ ಜರುಗಲಿದ್ದು ಫೆಬ್ರವರಿ 2ರಂದು ಕಳಸಾರೋಹಣ ಮತ್ತು ಸಾಮೂಹಿಕ ವಿವಾಹಗಳು ಜರುಗಲಿದ್ದು ಈ ಒಂದು ಕಳಸಾರೋಹಣ ಮತ್ತು ಸಾಮೂಹಿಕ ವಿವಾಹ ಕಾರ್ಯಕ್ರಮಕ್ಕೆ ಕೊಪ್ಪಳ ಗವಿಮಠದ ಅಭಿನವ ಸಿದ್ದೇಶ್ವರ ಸ್ವಾಮಿಗಳು, ಮುಂಡ್ರಿಗಿಯ ನಾಡೋಜ ಅನ್ನದಾನೇಶ್ವರ ಸ್ವಾಮಿಗಳು, ಮುದುಕೇಶ್ವರ ಸ್ವಾಮಿಗಳು ಸೇರಿದಂತೆ ಇನ್ನು ಹಲವಾರು ಮಠಾಧೀಶರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಕಾರ್ಯಕ್ರಮದ ಅಂಗವಾಗಿ ಮಾರುತೇಶ್ವರ ಉತ್ಸವ ಹಾಗೂ ಕುಂಭ ಮೇಳ ಸಕಲ ವಾದ್ಯಗಳೊಂದಿಗೆ ವೈಭವದಿಂದ ಜರುಗಲಿದ್ದು ಸಕಲ ಸದ್ಭಕ್ತರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶ್ರೀ ಮಾರುತೇಶ್ವರ ಕೃಪಾಶೀರ್ವಾದಕ್ಕೆ ಪಾತ್ರರಾಗಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಶ್ರೀ ಮಾರುತಿ ಮಲ್ಲಿಕಾರ್ಜುನ ದೇವಸ್ಥಾನ ಟ್ರಸ್ಟ್ ಕಮಿಟಿಯ ಅಧ್ಯಕ್ಷರು ಶೇಖಪ್ಪ ಪೂಜಾರ್, ಚಂದ್ರಶೇಖರಪ್ಪ ಮೊರ್ನಾಳ್ ಉಪಾಧ್ಯಕ್ಷರು, ಶ್ರೀ ಫಕೀರೇಶ್ ಅಜ್ಜಪ್ಪ ರಾಟಿ, ಕಾರ್ಯದರ್ಶಿ ಮಾರುತಿ ಹೊಸ್ಮನಿ, ಜಿನ್ನಪ್ಪ ಜಾಲಪ್ಪನವರ್, ಈಶ್ವರಪ್ಪ ಮಲ್ಲಶೆಟ್ಟಿ, ಮರಿಯಪ್ಪ ಮೆಕ್ಕಿ, ಲೆಕ್ಕಪ್ಪ ಹ್ಯಾಟಿ, ಹನುಮಪ್ಪ ಹುಳ್ಳಿ, ಕರಿಯಪ್ಪ ಯಕ್ಲಾಸ್ಪುರ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಅರ್ಜುನ್ ಹೊಸ್ಮನಿ, NKS TV4 ನ್ಯೂಸ್, ಮುಂಡ್ರಿಗಿ. ಶ್ರೀ ಗದಗ ಜಿಲ್ಲಾ ಮುಂಡ್ರಿಗಿ ತಾಲೂಕು ಕಕ್ಕೂರು ಗ್ರಾಮದ ಆರಾಧ್ಯ ದೈವ ಶ್ರೀ ಮಾರುತಿ ದೇವಸ್ಥಾನ ಪಂಚಕಳಸಾರೋಹಣ ಹಾಗೂ ಸಾಮೂಹಿಕ ಯೋಗ ನಮ್ಮೂರಲ್ಲಿ 1ನೇ ತಾರೀಕಿನ 2ನೇ ತಾರೀಕು ನಡೆಯಲಿದೆ. ಕಾರಣ 1ನೇ ತಾರೀಕಿನ ದಿವಸ ಮದಗಟ್ಟಿ ಆಂಜನೇಯ ಸ್ಥಳದಲ್ಲಿ ಕಳಸಾರೋಹಣ ಅಂತಂದಿಟ್ಟು ಅಲ್ಲಿಂದ ಮೆರವಣಿಗೆ ಮುಖಾಂತರ ಹೊರಳಿ ಮಾರ್ಗವಾಗಿ ಹಾಗೂ ನಾಗರಾಳಿ ಮಾರ್ಗವಾಗಿ ಬಂದು ನಮ್ಮ ಕಕ್ಕೂರು ತಾಂಡದ ಮುಖಾಂತರ ಕಕ್ಕೂರು ದೇವಸ್ಥಾನಕ್ಕೆ ಆಗಮಿಸಿ ಮೆರವಣಿಗೆ ಮುಖಾಂತರ ಕಳಸ, ಕುಂಭ ಹಾಗೂ ವಾದ್ಯದೊಂದಿಗೆ ಕಳಸವನ್ನು ಸಾಯಂಕಾಲ 4:30 ಗಂಟೆಗೆ ನಮ್ಮ ದೇವಸ್ಥಾನವನ್ನು ತಲುಪಿಸಿ ಅವತ್ತಿನ ದಿನದಲ್ಲಿ ಗುಡಿ ಒಳಗಿಟ್ಟು ಬೆಳಗ್ಗೆ 2ನೇ ತಾರೀಕಿನ ನಂತರ ಬೆಳಿಗ್ಗೆ 6 ಗಂಟೆಯಿಂದ ಹೋಮ ಮಾಡೋದಕ್ಕೆ ಭಟ್ರು ಆಚಾರ್ಯರು ಬರ್ತಾರೆ. ಅವರು 6 ಗಂಟೆಯಿಂದ 9:30 ಮಟ್ಟ ತಮ್ಮ ಕಾರ್ಯಕ್ರಮ ಹೋಮವನ್ನು ಮಾಡಿ ಹೋಮದ ಮುಖಾಂತರ ಅಜ್ಜವರು 9:30 ಆಗಮಿಸ್ತಾರೆ. ಆ ನಂತರ ಅವರು ಬಂದ ನಂತರ ಕಳಸಾರೋಹಣವನ್ನು ಮೇಲಕ್ಕೆ ಎತ್ತಿ ಕಳಸಾರೋಹಣ ಕಾರ್ಯಕ್ರಮ ಮುಗಿಸ್ತೀವಿ. ನಂತರ 2ನೇ ತಾರೀಕಿನ ದಿವಸ 2ನೇ ತಾರೀಕಿಗೆ ಅವತ್ತು ಮಧ್ಯಾಹ್ನ 12 ಗಂಟೆಗೆ ಸಾಮೂಹಿಕ ಕಾರ್ಯಕ್ರಮ ಮುಗಿದ ಮೇಲೆ ಊಟದ 1 ಗಂಟೆಯಿಂದ ಊಟದ ಕಾರ್ಯಕ್ರಮ. ಇಷ್ಟು ಹೇಳಿ ಈ ಕಾರ್ಯಕ್ರಮದಲ್ಲಿ ತನು ಮನ ಧನದಿಂದ ಸಹಾಯ ಸುತ್ತಮುತ್ತಲ ಗ್ರಾಮಸ್ಥರೆಲ್ಲರೂ ಬಂದು ತಮ್ಮ ಸೇವೆಯನ್ನು ಸಲ್ಲಿಸಿ ಈ ಕಾರ್ಯಕ್ರಮ ಭಾಗವಹಿಸಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಮುಂಡ್ರಿಗಿ ತಾಲೂಕಿನ ಸುತ್ತಮುತ್ತಲ ಗ್ರಾಮಸ್ಥರೆಲ್ಲರೂ ಬರಬೇಕು. ಈ ಕಾರ್ಯಕ್ರಮಕ್ಕೆ ಆಗಮಿಸುವ JS ಪಾಟೀಲ್ ಉದ್ಘಾಟನೆಯನ್ನು ಆಗಮಿಸಿದ್ದಾರೆ ಕಳಸಾರೋಹಣದ. ಆ ನಂತರ ಜ್ಯೋತಿ ಬೆಳೆಸಲು ಸನ್ಮಾನ್ಯ ಶ್ರೀ ಚಂದ್ರು ಲಮಾಣಿಯವರು ಆಗಮಿಸಲಿದ್ದಾರೆ. ಅದೇ ರೀತಿ ಸನ್ಮಾನ ರಾಘವೇಂದ್ರ ಹಿಟ್ನಾಳ್ ಸಹ ಈ ಕಾರ್ಯಕ್ರಮ ಆಗಮಿಸಿದ್ದಾರೆ. ಇನ್ನು ನಮ್ಮ ರಾಮಕೃಷ್ಣ ದೊಡ್ಡಮನಿಯವರು ಹಾಗೂ ಮಾಜಿ ಶಾಸಕರಲ್ಲ ರಮಣ ಲಮಾಣಿಯವರು ಈ ರೀತಿ ಅಧಿಕಾರಿಗಳು MLAಗಳು ಬಂದು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಒಂದು ಕಾರ್ಯಕ್ರಮ ಮುಕ್ತಾಯಗೊಳಿಸಲಿದ್ದೇವೆ. ಇಷ್ಟು ಹೇಳಿ ನಮ್ಮ 2 ಮಾತುಗಳು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.